ಬಾಳೆಹಣ್ಣು ಟಿಪ್ಪನು ಬಿಡ್ಲಾ ಪದ್ದು ಯಾಕೆ ವಿಚಿತ್ರವಾಗಿ ಮಾತಾಡ್ತಿದ್ದಾನೆ? ಏನಾಯ್ತು ಅವನ್ಗೆ? ಜಾಜತ್ಗೆ ಪತ್ತು ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಬಿಟ್ಟು ಜಾರು ಬಿದ್ದೋಗ್ಬಿಟ್ಟ. ಬಿದ್ದ ಜಾಗದಲ್ಲಿ ಇಷ್ಟು ದೊಡ್ಡ ಹಳ್ಳ ಆಗೋಗಿದೆ. ಆ ಹಳ್ಳನ ಮುಚ್ಚಿಸ್ಬೇಕು ಅಂತಂದ್ರೆ ಅರ್ಧ ಟ್ರ್ಯಾಕ್ಟರ್ ಮರಳು ಓಡಿಸ್ಬೇಕಾದ್ ಗೊತ್ತಾ? ನೋಡ್ಕೊಂಡಲ್ವೇ ನಾವು ನಡೆಯೋದು? ನನ್ನೇನ ಕೇಳ್ತ್ಯಾ? ತಪ್ಪು ನಂದಲ್ಲ. ಕೇಳಾಗಿದ್ರ ಕಸ ಗುಡ್ಸ ಮಂಜಮ್ಮನ್ ಕೇಳು. ನನ್ನ ಮಧ್ಯಾಹ್ನ ಊಟ ಆದ್ಮೇಲೆ ಮನೇಲೆ ಬಾಳೆಹಣ್ಣು ತಿಂದ್ರೆ ಎಲ್ಲರಿಗೂ ಹೊಟ್ಟೆ ಉರಿಯುತ್ತೆ ಅಂದ್ಬಿಟ್ಟು ನೀಟಾಗಿ ನಾನು ಪದ್ದು ಆಚೆ ಹೋಗಿ ಬಾಳೆಹಣ್ಣು ತಿಂದು ಸಿಪ್ಪೆನ ನೀಟಾಗಿ ಬಿಸಾಕಿದ್ವಿ. ಇಲ್ಲಿವರೆಗೂ ಆ ಸಿಪ್ಪೆ ಅಲ್ಲೇ ಬಿದ್ದಿದೆ. ಕಸ ಗುಡ್ಸೋ ಮಂಜಮ್ಮ ಸರಿಯಾದ ಸಮಯ ಕಸ ಗುಡ್ಸಿದ್ರೆ ಹಿಂಗ ಆಗ್ತಾ ಇತ್ತಾ? ಜಾಜತ್ಗೆ ಇವತ್ತು ಅವಳು ಕಸ ಗುಡಿಸ್ಲಿಲ್ಲ ಅಂತಂದ್ರೆ ಬಾಳೆಹಣ್ಣು ಸಿಪ್ಪೆ ಅಲ್ಲೇ ಬಿದ್ದಿರುತ್ತೆ. ನಮ್ ಪದ್ದು ತಿರ್ಗಾ ಅದ್ರ ಮೇಲೆ ಕಾಲಿಟ್ಟು ಜಾರ್ ಬೀಳ್ತಾನೆ. ಹಳ್ಳ ಇನ್ನೂ ದೊಡ್ಡದಾಗುತ್ತೆ. ಆ ಹಳ್ಳನ ಮುಚ್ಚಿಸ್ಬೇಕು ಅಂದ್ರೆ ಜಾಜತ್ಗೆ ಒಂದು ಟ್ರ್ಯಾಕ್ಟರ್ ಮರ ಹೊರಸ್ಬೇಕಾಗುತ್ತೆ. ಇದಕ್ಕೆಲ್ಲ ದುಡ್ಡು ಯಾರು? ಆ ಮಂಜಮ್ಮ ಕೊಡ್ತಾಳ? ಅಲ್ಲ, ಆ ಮಂಜಮ್ಮ ಯಾಕೆ ಹೀಗೆ ಮಾಡ್ತೀವಳೆ ಅಂತ. ಕೊಬ್ಬು ಜಾಸ್ತಿ ಆಗಿದೆ ಅವಳಿಗೆ ಜಾಜಿ ಅವ್ರೆ. ಜಾಜಿ ಜಂಬಲದಿನ್ನಿ ಸಮಾಜ ಸೇವಕಿಯವರ ಮನೆ ಮುಂದಿನ ರಸ್ತೆ ಹೇಗಿರ್ಬೇಕು ಅಂತ ಅವಳಿಗೆ ಗೊತ್ತಿರಲ್ವಾ? ಈಗ ಅವಳು ಎಲ್ಲಿದ್ದಾಳೆ? ಅಯ್ಯೋ, ನಮ್ಮನೆ ರಸ್ತೆ ಕಸ ಗುಡಿಸ್ತಾಳ. ಯಾವತ್ತದು ಗುಡಿಸಿದಾಳೆ ಜಾಜತ್ಗೆ? ಪಕ್ಕದ ರಸ್ತೆ ಕಸ ಗುಡಿಸ್ತಾ ಇದ್ದಾಳೆ. ಈಗಲೇ ಹೋಗಿ ಆ ಮಂಜಮ್ಮಂಗೆ ಸರಿಯಾಗಿ ಬೆಂಡತಿದ್ದೀನಿ. ಶಾಜೆಗೆ ನಿಮ್ ಜೊತೆ ನಾನು ಬರ್ತೀನಿ. ನೀವ್ ಆ ಮಂಜಮ್ಮಗೆ ಹೇಗ್ ಬೆಂಡತಿದ್ದೀರಾ ಅಂತ ನಾನು ನೋಡ್ಬೇಕು. ಕರೆಕ್ಟು ಬಾ. ಯಾರಾದ್ರೂ ಜೊತೆಗಿದ್ರೆ ನನಗೂ ಸ್ವಲ್ಪ ಧೈರ್ಯ ಇರುತ್ತೆ. ಜಾಜೆತ್ಗೆ ಅವಳೆ ಬಿಡ್ಬೇಡಿ, ಒಂದೇ ಸಲ ಚಾರ್ಜ್ ಮಾಡ್ಬಿಡಿ. ಏ ಮಂಜಮ್ಮ, ನನ್ನ ಹೆಸರು ಮನೆ ಗೊತ್ತಾಯ್ತಾ ನಿಮ್ಗೆ? ಕಲ್ಲು, ನಾನ್ ಯಾರು ಅಂತ ಹೇಳಿ ಸ್ವಲ್ಪ ಹೇಳೆ. ಇವರು ಜಾಜಿ ಜಂಬಲ್ದಿನ್ನಿ ಅಂತ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಎಲ್ರು ಕಸನಯ್ಯ, ಕಸದ ವಿಷಯ ಮಾತಾಡಿ. ಏನೇ ಮಂಜಮ್ಮ, ಕತ್ತೆ ಕಾಯ್ತಾ ಇರ್ತೀಯನೆ? ಮುನ್ಸಿಪಾಲ್ಟಿ ಅವರು ನಿನ್ನ ಇಟ್ಕೊಂಡಿರೋದೇನಕ್ಕೆ? ಬಿಟ್ಟು ಸಂಬಳ ಕೊಡಕ? ಕಸ ಗುಡಿಸ್ತೆ ಕಡ್ಲೆ ಪುರಿ ತಿಂತ ನಿಂತಿರ್ತೀಯನೆ? ಅಥವಾ ರಸ್ತೆಲಿ ಹೋಗೋ ಬರೋ ಗಂಡಸರಿಗೆಲ್ಲ ಲೈನ್ ಹೊಡಿತಿರ್ತೀಯ? ಮಾತಾಡು. ನಾನಂತ ಮನೆ ಕೆಲಸ ಯಾವತ್ತೂ ಮಾಡಕ್ಕಿಲ್ಲ ಅಂದಾಗೆ ಅಂತ ಕೆಲಸ ಏನ್ ಮಾಡಿದ್ರಿ ಅಂತ ಹಿಂಗೆಲ್ಲ ಬಗ್ತಾ ಇದ್ಯಾ? ನಮ್ ಮನೆ ಮುಂದೆ ಯಾಕೆ ಕಸ ಗುಡ್ಸಿಲ್ಲ? ನಮ್ಮ ಮನೆ ಹುಡುಗ ಬಾಳಿನ ಸಿಪ್ಪೆ ಮೇಲೆ ಕಾಲಿಟ್ಟು ಕಾಲ್ ಜಾರ್ ಬಿದ್ದಿದ್ದಾನೆ, ಗೊತ್ತಾ? ಬೋಡ್ಕೊಂತೀವಿ, ಹಸಿ ಕಸ ಬೇರೆ ಮಾಡ್ಕೊಡಿ, ಒಣ ಕಸ ಬೇರೆ ಮಾಡ್ಕೊಡಿ ಅಂತ. ನಮ್ಮ ಮಾತೇಲ್ ಕೇಳ್ತೀರಾ? ಎಲ್ಲ ತಗೊಂಬಂದ್ ರಸ್ತೆಗೆ ಸುರಿತೀರಾ? ಜಾರ್ ಬೀಳ್ದಲ್ಲ ಇನ್ನೇನಾಯ್ತದೆ? ನೀನು ನಿನ್ ಮನ್ಸಿಗೆ ಬಂದ ಹಾಗೆ ಕಸ ಗುಡ್ಸು, ಅವ್ರ ಇಷ್ಟಕ್ಕೆ ಬಂದ ಹಾಗೆ ಕಸನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಲಿ. ನಮ್ಗೇನ್ ಸಾಮಾಜಿಕ ಕಳಕಳಿ ಇಲ್ಲ ಅನ್ಕೊಂಡಿದ್ದೀನಿ, ಅಥವಾ ನಮ್ಗೆ ಬೇರೆ ಯಾವ್ದು ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ಫಾರಿನ್ ಅಲ್ಲಿ ಕಸನ ಹೇಗ್ ತೆಗಿತಾರೆ ಅಂತ ಗೊತ್ತೇನೆ? ಯಾವತ್ತಾದ್ರೂ ಲೈಫ್ ಅಲ್ಲಿ ಒಂದಿನ ಫಾರಿನ್ ಹೋಗಿದ್ದೇನೆ? ಜಾಜೆಟ್ಗೆ ನೀವು ಹೋಗಿಲ್ಲ? ನಾನು ಹೋಗಿಲ್ದೇ ಇದ್ರು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ಫಾರಿನ್ ಅಲ್ಲಿ ಮನೆ ಮುಂದೆ ಆಳೆತ್ತರದ ಪ್ಲಾಸ್ಟಿಕ್ ಟಬ್ಗಳಿರುತ್ತೆ. ಮಿಷಿನ್ ಬರುತ್ತೆ, ಕಸನ ತಕೊಂಡು ಹೋಗುತ್ತೆ. ಕಸ ಇದ್ರೆ ದೇಶ ಉದ್ಧಾರ ಆಗಲ್ಲ, ಹಾಳಾಗೋಗ್ಬಿಡುತ್ತೆ. ಜನ ಕಾಯಿಲೆ ಬಂದ್ ಸಾಯ್ತಾರೆ, ಗೊತ್ತೇನೆ? ಜಾಜೆಟ್ಗೆ ಭಾಷಣ ಜಾಸ್ತಿ ಆಯ್ತು. ನೀವಿನ್ನೂ ಎಲೆಕ್ಷನ್ ಅಲ್ಲಿ ನಿಂತು ಇಲ್ಲ ಗೆದ್ದು ಇಲ್ಲ, ಆಗ್ಲೇ ಹೆಲ್ತ್ ಮಿನಿಸ್ಟರ್ ತರ ಮಾತಾಡ್ತಿದ್ದೀರಾ. ಕಸನ ನೀಟಾಗಿ ನಿಷ್ಠೆಯಿಂದ ಗುಡಿಸ್ಬೇಕು, ಇಲ್ಲ ಅಂದ್ರೆ ಗುಡ್ಸಕ್ ಬರ್ಲೇಬಾರ್ದು, ಮನೇಲೆ ಬಿದ್ದಿರ್ಬೇಕು. ಅಷ್ಟೇ ಅಲ್ಲ, ನಾಳೆಯಿಂದ ನಮ್ಮ ಮನೆ ಮುಂದೆ 2 ಸಲ ಕಸ ಗುಡಿಸ್ಬೇಕು. ಇವ್ರನ್ನ ಯಾರು ಅನ್ಕೊಂಡಿದ್ಯಾ? ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಏನಾದ್ರೂ ಬಾಲ ಬಿಚ್ಚಿದ್ಯೋ ಹೆಲ್ತ್ ಇನ್ಸ್ಪೆಕ್ಟರ್ ಹತ್ರ ಹೇಳಿ ನಿನ್ನ ಡಿಸ್ಮಿಸ್ ಮಾಡಿಸ್ಬಿಡ್ತಾರೆ. ಇವಳ ಹತ್ರ ಏನ್ ಮಾತು? ನಡಿಯ ಹೋಗೋಣ. ಏನ್ ನಿನ್ ಹೆಸರು? ಮಂಜಮ್ಮ ಅಂತ. ನೋಡಿದ್ರ ಅಯ್ಯಮ್ಮ ಹೆಂಗ್ ಬಾಯಿ ಬಂದಂಗ ಅಂತವಳೆ ಅಂತ. ಅವಳೆ ನನ್ ಸಂಬಳ ಕೊಟ್ಟು ಇಟ್ಕೊಂಡವಳ. ನಾನು ಅವ್ರ ಮನೆಯವಳೆ. ನಾನು ಕಾರ್ಮಿಕ ಸಂಘದ ಅಧ್ಯಕ್ಷೆ ಚಂಪಾ ಅಂತ. ಕಾರ್ಮಿಕ ಸಂಘದ ಅಧ್ಯಕ್ಷೆ ಅಂತೀರಾ? ಅಂತ ದಬ್ಬಾಳಿಕೆ ಮಾಡೋ ಹೆಂಗಸರು ಮನೇಲಿ ಇಟ್ಕೊಂಡಿದ್ದೀರಲ್ಲ, ಇದು ಹೆಂಗೆ ಅಂತ? ಅಯ್ಯೋ, ಏನ್ ಮಾಡಕ್ಕಾಗುತ್ತೆ? ಎಲ್ಲ ನಮ್ ಗ್ರಹಚಾರ. ಕೆಲವು ಸತಿ ನಾವು ನಮ್ ಕೆಲ್ಸನ ತುಂಬಾ ಉಪಾಯದಿಂದ ಮಾಡ್ಕೋಬೇಕಾಗುತ್ತೆ. ನೀನು ನಾಳೆಯಿಂದ ನಮ್ ರಸ್ತೆ ಕಸನೇ ಗುಡಿಸ್ಬೇಡ. ಅದೇನಾಗುತ್ತೋ ನಾವು ನೋಡೇ ಬಿಡೋಣ. ಯಾಕೆ ಹೇಳ್ಬಿಡಿ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನನ್ ಸಪೋರ್ಟ್ ಯಾರು ಬರ್ತಾರೆ? ನಿಮ್ಮಂತವ್ರಿಗೆ ಸಪೋರ್ಟ್ ಮಾಡಕ್ಕೆ ಅಂತಾನೆ ನನ್ನಂತ ಅಧ್ಯಕ್ಷರು ಇರ್ತಾರೆ. ನೀನು ನಾಳೆಯಿಂದ ಕಸ ಗುಡಿಸ್ಲೇಬೇಡ. ಕಸ ಎಲ್ಲ ಹಾಗೆ ಬಿದ್ದಿರ್ಲಿ. ಆ ಯಮ್ಮ ಜಗಳಕ್ಕೆ ಬರ್ತಾಳೆ, ಆಗ ನೀನೇನ್ ಮಾಡ್ಬೇಕು ಗೊತ್ತಾ? ಇಷ್ಟು ಮಾಡು, ಮುಂದೆ ಏನಾಗುತ್ತೋ ಅದನ್ನ ನಾನ್ ನೋಡ್ಕೋತೀನಿ. ಈ ಮಳೆಗಾಲದಲ್ಲಿ ರಸ್ತೆಯಲ್ಲಿ ಕಸ ಗುಡಿಸೋದು ಎಷ್ಟು ಕಷ್ಟ ಅಂತ ಗೊತ್ತಾ? ಪೌರ ಕಾರ್ಮಿಕರ ಕಷ್ಟ ಸುಖನ ಯಾರು ಅರ್ಥ ಮಾಡ್ಕೋತಾರೆ? ಸುಮ್ನೆ ಇರಿಯತ್ತೆ. ಆ ಬೀದಿಲ್ ಕಸ ಗುಡ್ಸೋಳ್ ಬಗ್ಗೆ ವಹಿಸ್ಕೊಂಡ್ ಮಾತಾಡಕ್ ಬರ್ಬೇಡಿ. ಅವ್ಳು ಕರೆಕ್ಟ್ ಆಗಿ ಕಸ ಗುಡ್ಸಿದ್ರೆ ನಮ್ ಪದ್ದು ಯಾಕೆ ಬೀಳ್ತಾ ಇದ್ದ? ಹಾಗಂತ ಇದನ್ನೇ ದೊಡ್ಡ ಹಲಿಕತೆ ಮಾಡ್ಬೇಕು ಅಂತಿದ್ದೀಯೇನು? ಆ ಕಸ ಗುಡಿಸೋಳು ಸಾಮಾನ್ಯರಲ್ಲ, ಅವಳದು ಸಂಘ ಇದೆ. ನೀನು ಏಕಾಂಗಿ ಹುಷಾರಾಗಿರು, ಇಲ್ಲ ಅಂದ್ರೆ ಅವಳೆಲ್ಲ ಸೇರ್ಕೊಂಡು ನಿನ್ನ ಕಮಂಜಿ ಮಾಡ್ಬಿಡ್ತಾಳೆ. ಅತ್ತೆ, ಯಾರಿಗೆ ಬೈತಾ ಇದ್ದೀರಾ? ಇನ್ಯಾರಿಗೆ? ಈ ಮನೆ ಸೊಸೆಗೆ. ನೆಕ್ಸ್ಟ್ ಗಂಡ
ಗಂಡನ ಜೊತೆ ಸಂಸಾರ ಮಾಡ್ಕೊಂಡಿರೋದು ಬಿಟ್ಟು ಈ ರಸ್ತೆ ಗುಡಿಸೋ ಮಂಜಮ್ಮನ್ನ ಕೋಳಿ ನೆಲ ಕಿರುಕುತ್ತಲ್ಲ ಹಾಗೆ ಕಿರುಕು ಬಂದವಳೆ. ಇವಳು ಪುಣ್ಯ, ಅವಳು ಕೈಲಿರೋದನ್ನ ತಗೊಂಡು ಹಾಕ್ಲಿಲ್ವಲ್ಲ. ಅತ್ತೆ ನಿಮ್ ಸೊಸೆ ಯಾರು ಅಂತ ತಿಳ್ಕೊಂಡಿದ್ದೀರಾ? ದೊಡ್ಡ ಲೀಡರು, ಮಹಿಳಾ ಸಂಘದ ಮದರು. ಇಂಥವ್ರ ಮನೆ ಮುಂದೆ ಸರಿಯಾಗಿ ಗುಡಿಸ್ಲಿಲ್ಲ ಅಂದ್ರೆ ಇವ್ರು ಸುಮ್ನೆ ಇರ್ತಾರಾ? ನಿನಗೇನೆ ಬಂತು ದೊಡ್ಡೋಗ, ಇವಳನ್ನ ವಹಿಸ್ಕೊಂಡು ಮಾತಾಡ್ತಿದೀಯಲ್ಲೇ. ಮತ್ತಿನ್ನೇನು, ಆ ಕಸ ಗುಡ್ಸೋ ಮಂಜಮ್ಮನ್ ವಹಿಸ್ಕೊಂಡು ಮಾತಾಡ್ಬೇಕಾಗಿತ್ತಾ? ಇವರು ಈ ಮನೆ ಸೊಸೆ. ನೀವ್ ಹೋಗಿ ಆ ಮಂಜಮ್ಮನ್ ಸರಿಯಾಗಿ ಬುದ್ಧಿ ಕಲ್ಸಿ ಅವಳದ್ ಏನ್ ಮಾಡ್ಕೊಳ್ಳೋದು ನಾನು ನೋಡ್ತೀನಿ. ಚಂಪಾ, ಅಟ್ಲೀಸ್ಟ್ ಇದು ಒಂದು ವಿಷಯದಲ್ಲಾದ್ರೂ ನೀನ್ ನನಗೆ ಸಪೋರ್ಟ್ ಮಾಡಿದಿಲ್ಲ, ತುಂಬಾ ಥ್ಯಾಂಕ್ಸ್ ಕಣೆ. ನಾನು ನಿಮಗೆ ಸಪೋರ್ಟ್ ಮಾಡೋದ್ರಿಂದ ನನಗೆ ತುಂಬಾ ಅನುಕೂಲ ಇದೆ. ಏನ್ ಅನುಕೂಲನೋ? ಆದಷ್ಟು ಬೇಗ ನಾನು ನಿಮ್ ತಂಗಿ ಆಗ್ಬೋದಲ್ಲ ಅಂತ. ಪದ್ದು ನಿನ್ನೆಗಿನ್ನ ಇವತ್ತು ಕಸ ಜಾಸ್ತಿ ಆಗಿ ಹೋಗಿದ್ಯಲ್ಲ. ಈಗ ಬಿಟ್ರೆ ನಮ್ಮನೆ ಮುಂದೆ ಕಸದ ಗುಡ್ಡನೇ ಆಗ್ಬಿಡುತ್ತೆ. ಅಲ್ಲ ಕಣ, ಪಕ್ಕದ ರಸ್ತೆ ಗುಡಿಸ್ತಾಳೆ, ಹಿಂದಿನ ರಸ್ತೆ ಗುಡಿಸ್ತಾಳೆ, ಮುಂದಿನ ರಸ್ತೆ ಗುಡಿಸ್ತಾಳೆ. ಆದ್ರೆ ನಮ್ಮನೆ ಮುಂದೆ ಇರೋ ಕಸನ ಬೇಕು ಬೇಕು ಅಂತ ಬಿಟ್ಟು ಹೋಗ್ತಾಳಲ್ಲ. ಏನಪ್ಪ ಏನಾಯ್ತು? ಅಲ್ಲ ಕಣಮ್ಮ, ಆ ಕಸ ಗುಡಿಸೋ ಮಂಜಮ್ಮ ನಮ್ಮನೆ ಮುಂದೆ ಕಸನೇ ಗುಡಿಸಿಲ್ಲ. ಏಕ್ ಬೇಕು ಅಂತ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಯಾಕೆ ಹೋಗ್ತೀರಿ? ಅವ್ಳು ಗುಡಿಸ್ಲಿಲ್ಲ ಅಂದ್ರೆ ಬಿಡಿ, ನೀವೇ ಕಸ ಗುಡಿಸ್ಬಿಡಿ. ಅತ್ತೆಯವ್ರು ಆಡೋ ಮಾತುಗೊಂದು ಅರ್ಥ ಬೇಡವಾ? ನಾನು ಯಾರು? ಗಂಡುಗಲಿ ಹುಟ್ಟದ ಏಕೈಕ ಮನೆಯಲ್ಲಿ ಅಯ್ಯ ಬಿಟ್ಟಲು ಮೂರ್ತಿ ಎಮ್ಮೆ. ನಾನು ಪರ್ಕೆ ಹಿಡ್ಕೊಂಡು ರಸ್ತೆಯಲ್ಲಿ ಕಸ ಗುಡಿಸದ. ಮಹಾತ್ಮ ಗಾಂಧೀಜಿಯವರು ಅವಳ ಟಾಯ್ಲೆಟ್ ಅನ್ನ ಅವಳೇ ಸ್ವಚ್ಛ ಮಾಡ್ಕೊತಿದ್ಲಂತೆ. ಅದು ಮಹಾತ್ಮ ಗಾಂಧೀಜಿಯವರ ಕಾಲಕ್ಕೆ ಮುಗಿದೋಯ್ತು. ಈಗ ಮಹಾತ್ಮ ಗಾಂಧೀಜಿ ರಸ್ತೆ ಹೆಂಗಿದೆ ಅಂತ ನೋಡಿದಿರಾ? ನೀನಾದ್ರೂ ಕಸ ಗುಡಿಸ್ಬಿಡ. ಚೆನ್ನಾಗಿ ಹೇಳ್ದೆ ರಂಗತ್ತೆ. ನನಗೆ ಮದುವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಆಗಿಲ್ಲ. ನಾನು ಪರ್ಕೆ ಹಿಡ್ಕೊಂಡು ರಸ್ತೆಯಲ್ಲಿ ಕಸ ಗುಡಿಸ್ತಾ ಇದ್ರೆ ಯಾವ ನನ್ನ ಮಗ ತಂದು ನನಗೆ ಹೇಳ್ಕೊಡ್ತಾನೋ? ಗುಂಡ್ ಗಿದ್ದಿಯ ಅಂತ ಆ ಕಸ ಗುಡಿಸೋಳ್ ಪೈಕಿನೇ ಯಾವಳಾದ್ರೂ ನಿನ್ನ ಮದುವೆ ಮಾಡ್ಕೊತಾಳೆ ಕಣೋ. ಮತ್ತು ಈ ವಿಷಯ ಇಲ್ಲಿಗೆ ಬಿಡಬಾರ್ದು, ಇಲ್ಲಿಗೆ ಬಿಡಬಾರ್ದು. ಯಾರು ಹೇಳ್ಬೇಕು ಅವ್ರಿಗೆ ಹೇಳಿ ಸರಿಯಾಗಿ ಶಾಸ್ತಿ ಮಾಡ್ಸೋಣ. ದಿಸ್ ಇಸ್ ಟು ಮಚ್. ಇಮಿಡಿಯೇಟ್ ಆಗಿ ಅವಳನ್ನ ಕರ್ಕೊಂಡು ಬನ್ನಿ, ನಾನು ಅವಳಿಗೆ ಸರಿಯಾದ ಲೆಸನ್ ಟೀಚ್ ಮಾಡ್ತೀನಿ. ಸುಮ್ಮನೆ ಕರ್ಕೊಂಬರಕ್ಕಾಗತ್ತಾ? ನಿಮ್ಮ ಯೋಗ್ಯತೆ ಏನು ಅಂತ ನನ್ಗೆ ಗೊತ್ತಿಲ್ವಾ? ಟೇಕ್ ದಿಸ್ 200 ಅಂಡ್ ಗೋ. ಕೆಲಸ ಮಾಡಕ್ಕೆ ಬಿಡಲ್ಲ ಇವುಗಳು. ಅದೇನ್ ಬರೆಯದಿ ಅಂತಲ್ಲ ಮಂಜಮ್ಮ, ನಾನ್ ನಿಮ್ಗೆ ಏನ್ ಹೇಳಿದ್ದೆ? ನಮ್ಮನೆ ಮುಂದೆ 2 ಸಲ ಕಸ ಗುಡಿಸ್ಬೇಕು ಅಂತ. ಆದ್ರೆ ಸರ್ಕಾರದವ್ರು ಕೊಡೋದು ಒಂದೇ ಸಂಬಳ, 2 ಸಲ ಕಸ ಗುಡ್ಸಕ್ಕೆ ಅವ್ರೇನ್ ಡಬಲ್ ಸಂಬಳನ ಕೊಡ್ತಾರೆ? ನಾನು ಸೋಷಿಯಲ್ ವರ್ಕರು. ನಮ್ಮನೆ ಮುಂದೆ ನೀಟ್ ಆಗಿರ್ಬೇಕು, ನಮ್ಮ ಮನೆ ರಸ್ತೆ ನೀಟ್ ಅಂಡ್ ಟೈಡಿ ಆಗಿರ್ಬೇಕು. ಎಲ್ರು ಹಿಂಗೆ ಹೇಳಕ್ ಶುರು ಮಾಡ್ಬಿಟ್ರೆ ನಮ್ ಸೊಂಟ ಇರ್ಬೇಕಾ ಬಿದ್ದೋಗ್ಬೇಕಾ? ಮಂಜಮ್ಮ, ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ಅವ್ರು ಎಷ್ಟ್ ಕಡೆ ಭಾಷಣಕ್ಕೆ ಅಂತ ಹೋಗಿಲ್ಲ, ಎಷ್ಟ್ ಕಡೆ ಸನ್ಮಾನ ಮಾಡ್ಕೊಂಡ್ ಬಂದಿಲ್ಲ. ಹೇಳಿ ಬಾಯಿಗೆ ಬಂದಾಗ ಒದ್ರದು, ಸುತ್ತೋಗಿರ ಕುಸ್ಕೊಂಡ್ ಬರೋದು. ಯಾವತ್ತಾದ್ರೂ ಪೊರ್ಕೆನ ಕೈಲಿ ಇಟ್ಟಿದಾರ? ರಸ್ತೆಲಿ ಕಸನ ಗುಡ್ಸಿದಾರ? ಬರೀ ಫೋಟೋಗೋಸ್ಕರ ಪೊರ್ಕೆನ್ ಕೈಲಿ ಇಟ್ಕೊಂಡು ಹಿಂಗ್ ಪೋಸ್ ಕೊಟ್ಬಿಟ್ರೆ ಆಗಲ್ಲ ರೀ. ರಸ್ತೆ ಕಸ ಹಾಳು ಬಿದ್ದೋಗ್ಲಿ, ಮನೇಲಿ ಯಾವತ್ತಾದ್ರೂ ಪೊರ್ಕೆ ಇಟ್ಕೊಂಡು ಕಸ ಗುಡ್ಸಿದ್ಯಾ? ನಿನ್ ಬಟ್ಟೆ ನೀನು ಒಪ್ಕೊಂಡಿದ್ಯಾ? ನೋಡು, ನಿಮ್ ಡ್ಯೂಟಿ ಎಷ್ಟಿದ್ಯೋ ಅಷ್ಟು ಮಾತ್ರ ಮಾತಾಡ್ಬೇಕು ಅಷ್ಟೇ. ಕಂಡಿದೀನಿ ಹೇಳು, 4 ಜನ ಮೆಚ್ಚಾಗೆ ರಸ್ತೆಲಿ ಕಸ ಗುಡ್ಸಿ ತೋರ್ಸು ನೋಡೋಣ ತಾಕತ್ತಿದ್ರೆ. ರಾಜವ್ರೆ, ಯಾವತ್ತೂ ನಿಮ್ಗೆ ಇಷ್ಟ ಅವಮಾನ ಆಗಿರ್ಲಿಲ್ಲ. ಹೋದ್ಸಲ ನೀವು ಪರ್ಕೆನ ಕೈಲಿ ಹಿಡಿದಾಗ ಎಲ್ಲ ಪೇಪರ್ನಲ್ಲೂ ನಿಮ್ಮ ಫೋಟೋ ಬಂದಿತ್ತು. ಇತ್ತೀಚೆಗೆ ಪೊರ್ಕೆನ ಕೈಲಿ ಇಟ್ಕೊಂಡವರು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದ್ದಾರೆ. ನೀವು ಪರ್ಕೆನ ಕೈಯಲ್ಲಿ ಹಿಡೀರಿ, ರಸ್ತೆನ ಗುಡಿಸಿ, ಎಲ್ಲರನ್ನು ಮೆಚ್ಚಿಸಿ. ಅದು ಬಿಟ್ಲ, ನಾನು ಈ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿದೀನಿ. ಆದ್ರೆ ನೀವು ರಸ್ತೆಲಿ 1 ವಾರ ಕಸ ಗುಡಿಸ್ಬೇಕು. ಪ್ರಚಾರ ಕೊಟ್ಕೊಂಡು ಜನರನ್ನೆಲ್ಲ ಕಲೆ ಹಾಕ್ಬಾರ್ದು. ಟಿವಿ ಅವ್ರನ್ನ ಪ್ರೆಸ್ನವ್ರನ್ನೆಲ್ಲ ಕರೆಸಿ ಅವ್ರ ಮುಂದೆ ಕಸ ಗುಡಿಸಿ ಪ್ರಚಾರ ತಗೊಳ್ಬಾರ್ದು. ಫಸ್ಟ್ ನೀವೇ ಜಾತಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಸಾಮಾನ್ಯ ಮುನ್ಸಿಪಾಲಿಟಿ ಹೆಂಗ್ಸು ರಸ್ತೆಲಿ ಕಸ ಗುಡ್ಸೋ ತರ ಕಸ ಗುಡಿಸ್ಬೇಕು. ಓಕೆನಾ? ಓಕೆ. ಒಂದ್ ವೇಳೆ ನೀವು ಸೋತ್ರೆ? ಸೋತೆ ಅಂತ ಒಪ್ಕೊಂಡು ನಿಮ್ ಮನೆ ಕಸ ಗುಡಿಸ್ತೀನಿ, ಪಾತ್ರೆ ತೊಳಿತೀನಿ, ಬಟ್ಟೆ ಒಕ್ಕೊಡ್ತೀನಿ. ಸರಿ ಬಿಡಿ, ಎಲ್ಲ ನಾನು ಗಮನಿಸ್ತಾನೆ ಇರ್ತೀನಿ. ನನ್ನ ಮೊಬೈಲ್ನಾಗೆ ನೀವು ಕಸ ಗುಡ್ಸೋದನ್ನ ರೆಕಾರ್ಡ್ ಮಾಡ್ಕೋತಾ ಇರ್ತೀನಿ. ಒಂದ್ ವೇಳೆ ನೀವು ಗೆದ್ರೆ ಅಂತ ಇಟ್ಕೊಳ್ಳಿ, ನಮ್ ಕಸ ಗುಡ್ಸೋ ಗ್ಯಾಂಗ್ ಎಲ್ಲ ನಿಮ್ ಕಾಲಿಗೆ ಬಿದ್ದು ಸನ್ಮಾನ ಮಾಡ್ತೀವಿ. ಓಕೆನಾ? ಡಬಲ್ ಓಕೆ. ಸರಿ ಬರ್ತೀನಿ. ಅಲ್ಲ ಜಗತ್ಗೆ, ಆ ಮಂಜಮ್ಮಂಗೆ ಬೆಂಡೆ ತೆಗೆದು ಬಿಟ್ಬಿಟ್ಟು ಆ ಚಾಲೆಂಜಿಗೆ ನೀನ್ ಯಾಕೆ ಒಪ್ಕೊಂಡ್ರಿ ಅಂತ. ನೀವೇ ತಾನೇ ಹುರಿದುಂಬಿಸಿದ್ದು ಒಪ್ಕೋ ಒಪ್ಕೋ ಅಂತ. ಅಲ್ಲ, ಕಸ ಗುಡಿಸಿದ್ ನೀವೇ ಅಂತ ಯಾರಿಗೂ ಗೊತ್ತಾಗ್ತಿದ್ರೆ ಏನು ಪ್ರಯೋಜನ? ಐ ಕ್ಯಾಂಟ್ ಯು ಅಂಡರ್ಸ್ಟ್ಯಾಂಡ್. ಇದು ಇಂಡೈರೆಕ್ಟ್ ವೇ. ಇದರಿಂದ ನೇಮ್ ಅಂಡ್ ಫೇಮ್ ಬರುತ್ತೆ. ಕೊನೆಯಲ್ಲಿ ಕಸ ಗುಡಿಸಿದ್ ನಾನೇ ಅಂತ ಗೊತ್ತಾದ್ರೆ ಜನಗಳಿಗೆ ಒಂಥರ ಥ್ರಿಲ್ ಇರುತ್ತೆ. ಇದು ಬ್ರೇಕಿಂಗ್ ನ್ಯೂಸ್ ತರ ಆಗ್ಬೇಕು. ಆಗ ನ್ಯೂಸ್ ನ ಸೆಂಟರ್ ಆಫ್ ಅಟ್ರಾಕ್ಷನ್ ನಾನೇ ಆಗ್ತೀನಿ.
PC ಇಮ್ರಾನ್ ಕುಮಾರ್. ಹೇಳಿ ವಿಶ್ವನಾಥ್ ಸೌಜಾ ಸರ್. ಅಲ್ಲಿ ನೋಡಿ, ಕಸ ಗುಡ್ಸಿ. ಸರ್ ನಾವ್ ಇಲ್ಲೇ ಇದ್ರೆ ನಮ್ದು ಗುಡ್ಸ್ ಹಾಕ್ಬಿಡ್ತಾರೆ ಸರ್. PC ಇಮ್ರಾನ್ ಕುಮಾರ್, ರಸ್ತೆನಲ್ಲಿ ಯಾರು ಕಸ ಹಾಕಿದ್ರೆ ಅಂತವ್ರ ನಾವು ಬಿಡಬಾರ್ದು, ಬೆಂಡಕ್ಕೆ ಬಲಿ ಹಾಕ್ಬಿಡ್ಬೇಕು. ಸರ್ ತುಂಬಾ ನಿಯತ್ತಾಗಿ ಕಸ ಗುಡಿಸ್ತಾ ಇದ್ದಾರೆ ಸರ್. ಈ ಸಲ ಡೆಲ್ಲಿ ಪರ್ಕೆ ಅವಾರ್ಡ್ನ ಅವ್ರಿಗೆ ಕೊಡ್ಸೋಣ ಸರ್. ನಡಿ ಹೋಗಿ ವಿಚಾರಿಸಲ್ಲ. ಅಲ್ಲ, ಕಸ ಇಲ್ಲಂದ್ರೆ ಯಾಕೆ ಗುಡಿಸ್ತಾ ಇದ್ದೀರಾ ಅಂತ. ಮುಂದೆ ಕಸ ಬಂದಾಗ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂತ. ನಾನು ಹೀಗೆ ಕಸ ಗುಡ್ಸಿ ಮಂಜಮ್ಮನ ಕೈಯಲ್ಲಿ ಬೇಷ್ ಅನ್ಸ್ಕೊಂಡು ಮುನ್ಸಿಪಾಲಿಟಿ ಕೆಲಸಗಾರರ ಹತ್ರ ಸನ್ಮಾನ ಮಾಡಿಸ್ಕೋಬೇಕು ಅಂತಿದ್ದೀನಿ. ಕಷ್ಟಪಟ್ಟರೆ ಫಲ ಉಂಟು. ಕರೆಕ್ಟ್ ಆಗಿ ಹೇಳಿದ್ರಿ ಇಮ್ರಾನ್ ಕುಮಾರ್, ಸನ್ಮಾನದ ಫಲ ಉಂಟು. ನಾವು ಹೋಗ್ತೀವಿ, ಆಮೇಲೆ ಕಸ ಗುಡ್ಸಿ. ಹೋದ್ಮೇಲೆ ಕಸ ಗುಡ್ಸ್ಬಾರ್ದು ಅಂತಾರೆ. ಓ ಅದು ಮನೆ ಕಸ, ಇದು ಬೀದಿ ಕಸ. ನೀವು ಗುಡ್ಸಿ ನೋಡಿ. ಅತ್ತೆ, ಅಲ್ಲಿ ಕಸ ಗುಡಿಸ್ತಾ ಇರೋರು ಯಾರು ಅಂತ ಗೊತ್ತಾಯ್ತಾ ನಿಮ್ಗೆ? ಆ ಮುಸುಡಿನ ಎಲ್ಲೋ ನೋಡಿದ್ದೀನಿ, ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಹತ್ರ ಹೋಗಿ ನೋಡಿ ಗೊತ್ತಾಗತ್ತೆ. ಆಂಟಿ ಸ್ವಲ್ಪ ಆ ಕಡೆ ಹೋಗಿ. ಅಜ್ಜಿ ಗೆಜ್ಜೆ ಅಂದ್ರೆ ಬಜ್ಜಿ ಮಾಡಿಬಿಡ್ತೀನಿ. ಈಗ ಕಸ ಹೊಡಿಯೋದು ಎಷ್ಟು ದಿವಸದಿಂದ ಕಸ ಹೊಡಿತಾ ಇದೀಯಾ? ಕೆಲ್ಸಕ್ಕೆ ಬಾರ್ದವ್ನೆಲ್ಲ ಮುನ್ಸಿಪಾಲಿಟಿ ಅವರು ಸಂಬಳ ಕೊಟ್ಟು ಇಟ್ಕೊಂಡಿದ್ದಾರೆ. ಇನ್ನು ಹೇಗೆ ಕಸ ಗುಡಿಸ್ಬೇಕು? ಬಿಸಾಕೋ ಪಲ್ಕೆನ ತೋರಿಸ್ಕೊಡ್ತೀನಿ ನೋಡು. ಪಲ್ಕೆನ ಹೀಗೆ ಇಟ್ಕೋಬೇಕು. ಗಾಳಿ ಯಾವ ದಿಕ್ಕಿಗೆ ಹೋಗುತ್ತೋ ಆ ದಿಕ್ಕಿಗೆ ಕಸ ಹೊಡಿಬೇಕು. ಆಗ ಕಸ ಎಲ್ಲ ಆ ಕಡೆ ಹೋಗುತ್ತೆ. ಇಲ್ಲ ಅಂದ್ರೆ ಗುಡಿಸಿದ ಕಸ ಎಲ್ಲ ವಾಪಸ್ ಬರುತ್ತೆ ನೋಡು. ನಮ್ಮ ಮನೆ ಮುಂದೆ ಕಸನೇ ಗುಡ್ಸಿಲ್ಲ, ನೋಡಲ್ಲಿ ಎಷ್ಟು ರಾಶಿ ಕಸ ಬಿದ್ದಿದೆ ಅಂತ. ಗುಡ್ತೀನಿ ನೀವು ಹೋಗಿ. ನೀಟಾಗಿ ಕಸ ಗುಡ್ಸಿದ್ರೆ ಸರಿ, ಇಲ್ಲಾಂದ್ರೆ ಮುನ್ಸಿಪಾಲಿಟಿ ಅವ್ರಿಗೆ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ನಿನ್ನ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಕೆಲ್ಸಕ್ಕೆ ಬಾರ್ದೇ ಇರೋ ಕಟ್ಟೆಗಳನ್ನೆಲ್ಲ ಕರ್ಕೊಂಡ್ಬಂದು ಕಸ ಗುಡ್ಸಕ್ ಬಿಟ್ಬಿಡ್ತಾರೆ. ಅವ್ರ ಪಾಡಿ ಅವ್ರು ಕಸ ಗುಡಿಸ್ತದಂತಲ್ಲ, ನಿಮ್ದನ್ ತಕರಾರು ಸುಮ್ಮನಿರು. ಯಾಕೆ ಮುನ್ಸಿಪಾಲಿಟಿಗೆ ನಾವು ಟ್ಯಾಕ್ಸ್ ಕಟ್ಟೋದಿಲ್ವಾ? ನಮ್ಮನೆ ಮುಂದೆ ಕಸ ಗುಡ್ಸು ಅಂತ ನಾವು ಹೇಳಂಗೂ ಇಲ್ವಾ? ನೀವು ಬೇಕಾದಂಗ ಗುಡ್ಸೋದಿಕ್ಕಲ್ಲ ಅವ್ರಿರೋದು. ಅವ್ರ ಪಾಡಿಗಳು ಕಸ ಗುಡಿಸ್ತದಲ್ಲ, ತಪ್ಪಿರ. ಕೆಟ್ಟದಾಗ ಕಸ ಗುಡಿಸ್ತಾ ಇದೀರ, ಅವಳಿಗೆ ಪೊಲೀಸ್ನವ್ರು ಸಪೋರ್ಟಾ? ಯಾರ ಬಕೆಟ್ ಹಿಡಿಯೋಂಗ್ ಆಗ್ಬಿಟ್ರು. ಬಕೆಟ್ ಹಿಡಿಯೋ ಪೊಲೀಸ್ನವರು ನಮಗೆ ಬೇಕಾ? ನೋಡಿ, ನಾವು ಹಿಡ್ತಿರೋದು ಬಕೀಟ್ ಅಲ್ಲ, ಲಾಠಿ. ಲಾಠಿನ ಎಲ್ಲಿ ಕೊಡಿಲಿ ನೋಡೋಣ. ಇಲ್ಲಮ್ಮ ಸ್ವಲ್ಪ ಈ ಕಡೆ ಬಾ. ರಾಜವ್ರೆ, ನಾನು ಕುಂದಾಪುರದಿಂದ ಬಂದ್ಬಿಟ್ಟೆ. ನೀವು ಎಲ್ಲಿದ್ದು? ಬನ್ನಿ 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 ಬನ್ನಿ. ಅಣ್ಣಯ್ಯ, ಇಲ್ದಿರೋ ಜಾಜಿತ್ಗೆನ ಯಾಕೆ ಹುಡುಕ್ತೀಯಾ? ಓ ಮೈ ಗಾಡ್, ಏನಮ್ಮ ಹೇಳ್ತಿದ್ಯಾ? ನಿಮ್ಮ ಜಾಜ್ಯಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರ? ಸಾಕು ಸುಮ್ಮನೆ. ನಿನ್ನನ್ನು ಕಳ್ಸೋವರೆಗೂ ಅವಳೆಲ್ಲ ಹೋಗ್ತಾಳೆ. ಏನ್ ಹೇಳ್ತಿದ್ದೀರಾ? ಅದೇನಂತ ನಾನು ಹೇಳ್ತೀನಿ, ಬನ್ನಿ ಇಲ್ಲಿ. ಇಷ್ಟ ಆಯ್ತು. ಓ, ವಿಷಯ ಹೀಗೋ. ನಾನು ಹೀಗೆ ಮಾಡ್ತೀನಿ, ನೀನು ಹಾಗೆ ಮಾಡು. ಹಬಿಗೆ ನಾನು ಯಾರು ಅಂತ ಗೊತ್ತಾಗ್ಬಾರ್ದು. ಏನಮ್ಮ ಕಸ? ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಮಲ್ಲಿಗೆ. ಕಸದಲ್ಲಿದ್ರು ಮಲ್ಲಿಗೆನಾ? ಅದಕ್ಕೆ ಗಮ್ ಗಮ್ ಗಮ ಅಂತಿದೀಯಾ? ಕೆಂಟ್ ಹೊಡ್ಕೊಂಡ್ ಬಂದು ಕಸ ಗುಡ್ತಿದ್ಯಾ? ಅದಿಲ್ಲ, ನಿಮ್ಗೆ ಯಾಕೆ ಬುದ್ಧಿ? ನಿಮ್ ಪಾಡಿಗೆ ನೀವು ಹೊಂಟ್ಬಿಡಿ. ಕಸ ಗುಡ್ಸುವಾಗ ಅಡ್ಡ ಬರಬಾರ್ದು, ಅಡ್ಡ ಬಾಯಿನೂ ಹಾಕಬಾರ್ದು. ಚೆನ್ನಾಗಿ ಮಾತಾಡ್ತೀಯ ಕಣೆ. ಅಯ್ಯೋ ತೀರಗಮ್ಮ, ನೋಡಕ್ಕೂ ಸಖತ್ತಾಗಿದೀಯ. ಒಳ್ಳೆ ಮಂತಂದವಳು ಅಂತ ಕಾಣಿಸುತ್ತೆ. ಬೀದಿಗೆ ಬಂದು ಯಾಕೆ ಕಸ ಗುಡ್ಸಿದ್ಯಾ? ಏನ್ ಮಾಡೋಕಾಯ್ತದೆ, ನಾವ್ ಶಾನೆ ಬಡವರು. ನಮ್ಗೆ ಯಾರು ಕೆಲ್ಸ ಕೊಟ್ಟರು? ಮುನ್ಸಿಪಾಲ್ಟಿನಾಗೆ ಗುಡ್ಸ ಕೆಲ್ಸ ಕೊಟ್ಟವ್ರೆ, ಅದಕ್ಕೆ ಕಸ ಗುಡಿಸ್ತಾ ಅವನಿ. ಯಾರಾದ್ರೂ ಶ್ರೀಮಂತರನ್ನ ಮದುವೆ ಆಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಇರೋದು ಬಿಟ್ಟು ಬೀದಿಗೆ ಬಂದ ಕಸ ಗುಡ್ತಿದ್ಯಲ್ಲ, ಇದು ಸರಿನಾ? ನಮ್ಮಂತ ದೊಡ್ಡ ಸಂಬಂಧ ಎಲ್ಲಿ ಸಿಗ್ತದೆ ಬುದ್ಧಿ? ಹೌದು, ನಿನಗೆ ಮದುವೆ ಆಗಿದೆಯಾ? ಇನ್ನೂ ಇಲ್ರ.
ಒಂದು ಸಲಹೆ ಕೊಡ್ಲಾ? ಏನದು? ಮದುವೆ ಆಗದೆ ಇರೋ ನಿನ್ನಂತ ಹುಡುಗಿರು ರಸ್ತೆ ಗುಡಿಸೋದು ಸ್ವಲ್ಪ ರಿಸ್ಕು. ಯಾರಾದ್ರೂ ಶ್ರೀಮಂತರನ್ನ ಮದುವೆ ಆಗಿ ಸಂಸಾರ ಮಾಡ್ಕೊಂಡು ಇರಬಾರ್ದ? ಅಂತವ್ರು ಯಾರಿದ್ದಾರೆ? ಮಕ್ಕು ಹೊಡ್ಬಿಡ್ತೀನಿ ನೋಡು. ನಿನ್ ಪಾಲಿಗೆ ನಾನೇನ್ ಸತ್ತೋಗಿದ್ದೇನೆ? ಗೊತ್ತು ತಾನೆ ನಾನು ಯಾರು ಅಂತ. ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ನನ್ನನ್ನ ಮದುವೆ ಆಗು, ರಾಣಿ ತರ ಮೆರೆಸ್ ಬಿಡ್ತೀನಿ. ನಿಂಗೆ ಇನ್ನೂ ಮದ್ವೆ ಆಗಿಲ್ವಾ? ಅದು ಒಂದು ಮದುವೆನೆ. ಅದು ಜಾತಿ, ಇದು ಮಲ್ಲಿಗೆ. ಅದು ಡೂಪ್ಲಿಕೇಟು, ಇದು ಒರಿಜಿನಲ್. ಹೌದು, ನಿಮ್ ಹೆಂಡ್ರು ಜಾತಿ ಅವ್ರನ್ನ ಕಂಡ್ರೆ ನಿಮ್ಗೆ ಯಾಕೆ ಆಗಕ್ಕಿಲ್ಲ? ಅಂತವ್ರ ಜೊತೆ ಯಾರಾದ್ರೂ ಸಂಸಾರ ಮಾಡ್ತಾರೆ? ಗಂಡನ ಬೆಡ್ರೂಮ್ಗೆ ಸೇರ್ತಾ ಇಲ್ಲ. ಮದುವೆ ಆದಾಗಿಂದ ಇಲ್ಲಿವರೆಗೂ ಪ್ರಯತ್ನ ಅಂತ ಹೆಂಡತಿ ಇದ್ರೆಷ್ಟು ಸತ್ರೆಷ್ಟು. ಈ ಕಸದ ಗಾಡಿ ಬರುತ್ತಲ್ಲ, ಅದ್ರಲ್ಲಿ ಅವಳನ್ನ ತೆಗ್ದು ಬಿಸಾಡ್ಬೇಕು ಅನ್ಕೊಂಡಿದೀನಿ. ಆಮೇಲೆ ನೀವೇನ್ ಮಾಡಿರಿ? ನೀ ನನ್ನ ಪಾಲಿಗೆ ಸತ್ತೋಗಿದ್ಯಾ? ನಿನ್ನ ಮದುವೆ ಆಗ್ತೀನಿ ಬಿಡು. ಇಲ್ಲ, ನನ್ನ ಮನೆಯಾಗ ವಿಚಾರಿಸ್ಬೇಕು. ಈ ಗಂಡುಗಲಿ ವಂಶದವ್ರು ಮದುವೆ ಆಗ್ತಾರೆ ಅಂದ್ರೆ ನೀನು ಒಪ್ಬೇಕು, ನಿಮ್ಮ ಅಮ್ಮನೂ ಒಪ್ಬೇಕು. ವಿಚಾರಿಸೋಣ. ಬೇಡ ಬೇಡ, ನಾನೇ ವಿಚಾರಿಸ್ಕೊಂಡ್ ಬಂದು ಹೇಳ್ತೀನಿ. ಯಾಕೋ ಏನೋ ಗೊತ್ತಿಲ್ಲ ಕಣೆ, ನೀನು ನೋಡಿದ ತಕ್ಷಣ ನನ್ಗೆ ತುಂಬಾ ಇಷ್ಟ ಆಗೋದೆ. ನೀನು ಧೂಳಲ್ಲಿ ಕೆಲಸ ಮಾಡೋದು ನನ್ಗೆ ಇಷ್ಟ ಆಗ್ತಿಲ್ಲ. ಬೇಗ ವಿಚಾರಿಸ್ಕೊಂಡ್ ಬಂದು ಹೇಳ್ಬೇಕು. ಬರ್ಲಾ ಕೊಂಡಿ ಬರ್ಲಾ ಕೊಂಡಿ ಬರ್ಲಾ ಕೊಂಡಿ ಹಿಂಗೆಲ್ಲ ಮಾಡಂಗಿಲ್ಲ. ಮಕ್ ಕೊಡ್ಬಿಡ್ತೀನಿ ನೋಡು. ಮದುವೆ ಆಗೋಕೆ ರೆಡಿ ಆಗಿದ್ದೀನಿ. ಬರ್ಲಾ ಕೊಂಡಿ. ಅಕ್ಕ, ನೀವು ಕಸ ಗುಡಿಸ್ತಾರದ್ನ ವಿಡಿಯೋ ಮಾಡ್ತಾ ಇದೀವಿ. ಅದ್ ತಗೊಂಡೋಗಿ ಕಾರ್ಪೊರೇಷನ್ ಆಫೀಸಿಗೆ ಕೊಟ್ಬಿಡ್ತೀವಿ. ಅವ್ರೇನಾದ್ರೂ ಒಪ್ಕೊಂಡ್ರೆ ನಿಮಗ್ ಸನ್ಮಾನ ಗ್ಯಾರಂಟಿ. ಅವ್ರು ಖಂಡಿತ ಒಪ್ಕೋತಾರೆ. ಅಷ್ಟು ಚೆನ್ನಾಗಿ ಕಸ ಗುಡಿಸ್ತೀನಿ. ಗುಡಿಸ್ಬಿಡಿ. ಮಲ್ಲಿಗೆ ಮೆಲ್ಲಗೆ ನಿನ್ನ ಬಳುಕುವ ಸ್ವಂತ ಹುಡುಕೀತು. ಏನ್ ಬಂದಿದ್ದು? ನಂದು ನಿಂದು ವಿಚಾರ ಮಾತಾಡ್ತೀಯ? ಅದು ನಿಮ್ ಮನೆಯಾಗ ನಿಮ್ ಹೆಂಡ್ರು ಒಪ್ಬೇಕಲ್ಲ. ಅವಳು ಒಪ್ಬೇಕು, ಅವಳು ಅಜ್ಜಿನೂ ಒಪ್ಬೇಕು. ಒಬ್ಬೇ ಯಾದಾಗಿಂದ ಇಲ್ಲಿವರೆಗೆ ಏನು ಸುಖ ಕೂತಿದ್ದಾಳಂತೆ ಅವಳು ನಂಗೆ. ನಿನ್ನ ಕೆನ್ನೆನ ಹಿಂಗಾದ್ರೂ ಗಿಂಡಿದ್ದೀನಿ, ಅವಳಿಗೆ ಇಷ್ಟು ಮಾಡಿಲ್ಲ. ನಮ್ಮಂತ ಬರುವಾದಷ್ಟು ರಸ್ತೆನಾಗ ನೆಮ್ಮದಿಯಾಗಿ ಕಸ ಗುಡ್ಸಕ್ಕೂ ಆಗಕ್ಕಿಲ್ಲ. ಹಂಗಾಗೋಯ್ತು. ಬಿಡು, ನನ್ನ ಜೊತೆ ಬಂದು ಬಿಡು. ನಿನ್ನ ಮದುವೆಯಾಗಿ ಪ್ರತಿ ದಸರಕ್ಕೂ ನಿನ್ನ ಮೈಸೂರಿಗೆ ಕರ್ಕೊಂಡೋಗಿ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಮನೆ ಕೂರ್ಸಿ. ಅಲ್ಲ, ನಿನ್ನ ಮೇಲೆ ಅಂಬಾರಿ ಹೊರಿಸಿ. ನೋಡಿ, ಇವೆಲ್ಲ ಆಗ ಮಾತಲ್ಲ. ಸುಮ್ಕೆ ಹೊಂಟು ಬಿಡಿ. ಆಗಲ್ಲ ಅಂದ್ರೆ ಬಿಡೋರು ಯಾರಮ್ಮ? ಆಮೆ ಏನ್ ರ್ಯಾಗಿಂಗ? ಅಲ್ಲ ಸರ್, ಜಾಗಿಂಗು. ನಿಂತಲ್ಲೇ ಜಾಗಿಂಗು ಸರ್. ಬಿಡ ಕೈಯೇ. ನಮ್ಮ ಕಣ್ಣು ಮುಂದನ ಈ ಹುಡುಗಿ ಜೊತೆ ತರ್ಲ ಮಾಡ್ತೇನೆ. ಬರುವಾದಷ್ಟು ಹೆಣ್ಮಕ್ಳು ರಸ್ತೆನಾಗ ಬಂದು ಕೆಲಸ ಮಾಡತ್ತೆ. ನೋಡಿ ಸರ್, ಈ ವಯ್ಯ ನನ್ ಕೈ ಹಿಡ್ಕೊಂಡು ಎಳಿತಾನೆ, ನನ್ ಕೆನ್ನೆ ಚಿವ್ಡ್ತಾನೆ. ಮದ್ವೆ ಆಗು ಅಂತಾನೆ. ನನ್ನ ಲಾಟಿ ಎಷ್ಟು ಪರ್ಸನಾಲಿಟಿ ಇಲ್ಲ. ನಿನ್ನ ಬೋಟಿ ತೆಗೆದು ನಿನ್ನ ಮುಖನ ಮುನ್ಸಿಪಾಲ್ಟಿ ಮಾಡ್ಬಿಡ್ತೀನಿ. ಯಾರು ನೀನು? ಸರ್, ನಾನು ಸರ್ ಪಾಂಡ್ರಂಗ ಗಂಡುಗಲಿ. ಅದು ಎತ್ತಿದ್ರು ಅದು, ಇದು ಎತ್ತಿದ್ರು ಇದು. ಪಕ್ಕದ ರಸ್ತೆಯಲ್ಲೇ ಇರೋದು. ಮನೆ ಹತ್ರ ಐತೆ ಅಂತ ದಿನ ಬಂದ್ರೆ ಹೇಗಿಸ್ತಾನೆ ಸರ್. ಕೇಳಬಮ್ಮ, ಏನು ಹೆಣ್ಮಕ್ಳು ರಸ್ತೆನಲ್ಲಿ ಕೆಲಸ ಮಾಡಕ್ಕೆ ಅಂತ ಬಂದ್ರೆ ಚುಡಾಯಿಸ್ತೀಯಾ? ನಿನ್ನನ್ನು ಎತ್ತಾಕೊಂಡೋಗಿ ಸ್ಟೇಷನ್ ಅಲ್ಲಿ ಮೈಯಲ್ಲಿರೋ ಮೂಳೆಗಳನ್ನೆಲ್ಲ ತೆಗೆದು ಎಷ್ಟಿದೆ ಅಂತ ಎಣಿಸಿ ವಾಪಸ್ಸು ಜೋಡಿಸ್ಬಿಡ್ತೀನಿ. ಹಿಂಗಿದೆ ಜೊತೆ ಸೂಪರ್. 200 ರೂಪಾಯಿ ಕೊಟ್ಟರೆ ಮಸಾಲೆ ದೋಸೆ ತಿನ್ಕೊಂಡ್ ಬಂದ್ಬಿಡ್ತೀವಿ. ಟೇಕ್ ದಿಸ್ 200. ಆಯ್ತ ಮತ್ತೆಲ್ಲೋ ನಿನ್ನಗಿಂತ 50 ಸಖತ್ ಕಾಣ್ತಿದ್ಯಾ. ನೋಡಿ, ನೀವ್ ಹಿಂಗೆಲ್ಲ ನಂಗೆ ರೇಗಿಸ್ಬೇಡಿ. ನೀವೇನಾದ್ರು ರೇಗಿಸಕ್ ಬಂದ್ರೆ ನಾನು ಕೂಕೊಂಡ್ಬಿಡ್ತೀನಿ. ಅಯ್ಯ ಕೂಕೊಳ್ಳಮ್ಮ, ಅದು ಯಾರು ಬರ್ತಾರೋ ನಾನು ನೋಡೇ ಬಿಡ್ತೀನಿ. ಬಾ ಅಮ್ಮ ಸುಮ್ಮನೆ. ಹೋಗ. ನಾನು ನಿನ್ನಿಂದ ನೋಡ್ತಾ ಇದ್ದೀನಿ. ಇದೇ ಹುಡುಗಿನ ಇದೇ ಜಾಗದಲ್ಲಿ ಚುಡಾಯಿಸ್ತಾ ಇದ್ದಲ್ಲ, ಚುಡಾಯಿಸೋದನ್ನೇ ಒಂದು ಕಾಯ್ಕೆ ಮಾಡ್ಕೊಂಡ್ಬಿಡ್ತೇನೆ ನೀನು. ಬೇರೆ ಹುಡುಗಿ ಸಿಗ್ಲಲ್ವಾ ನಿನ್ಗೆ? ಬದ್ಮಾಶ್. ಬಿಡ ಕೈಯೇ. ಸರ್, ಇವಳಿಗೆ ಹಿಂದು ಮುಂದೆ ಯಾರು ಇಲ್ಲ ಸರ್. ಅದಕ್ಕೆ ನಾನು ಮನಸ್ಸು ಮಾಡಿ ಮುಂದೆ ಬಂದಿದ್ದೀನಿ.
ಬಿಟ್ಟ ಅಂದ್ರೆ ಹಿಂದ್ಯಾವ್ದು ಮುಂದ್ಯಾವ್ದು ಗೊತ್ತಾಗ್ಬಾರ್ದು ಸರ್ ನಾ ಇವಳನ್ನ ಮದುವೆ ಆಗ್ತಿದ್ದೀನಿ ಸರ್. ನೀವು ನಿಜವಾದ ಪೊಲೀಸರೇ ಆಗಿದ್ದೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ನಮ್ಮಿಬ್ರಿಗೆ ಮದುವೆ ಮಾಡಿಸಿ ಸರ್. ನಿನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಲ್ಲ, ನಿಂತ ಜಾಗದಲ್ಲೇ ಏರೋಪ್ಲೇನ್ ಹತ್ತಿಸ್ತೀವಿ ಪಿಸಿಕಮ್ಮ. ಗುಡ್ ಮಾರ್ನಿಂಗ್ ಮೇಡಮ್. ಇನ್ಸ್ಪೆಕ್ಟರ್ ವಿಶ್ವನಾಥ್ ಸೋಸ ರಿಪೋರ್ಟಿಂಗ್ ಮೇಡಮ್. PC ಇಮ್ರಾನ್ ಕುಮಾರ್ ರಿಪೋರ್ಟಿಂಗ್ ಮೇಡಮ್. ಯಾವ ಸ್ಟೇಷನ್? ಮೆಟ್ರೋ ಸ್ಟೇಷನ್. ಫೈರ್ ಸ್ಟೇಷನ್. ಡ್ಯೂಟಿ ಮಾಡೋದನ್ನ ಬಿಟ್ಟು ಕಸ ಗುಡ್ಸೋಡ್ ಹಿಂದೆ ಬಿದ್ದಿದ್ದೀರಾ? ನಾವು ಬಿದ್ದಿಲ್ಲ ಮೇಡಮ್, ಅಲ್ಲಿದ್ದಾರಲ್ಲ ಅವರು ಪಾಂಡುರಂಗ ಗಂಡುಗಲಿ ಅಂತ ಅವರು ಆ ಕಸ ಗುಡ್ಸೋರಿಂದ ಬಿದ್ದಿದ್ದಾರೆ ಮೇಡಮ್. ಮುಚ್ಚ ಬಾಯಿ. ಪಾಂಡುರಂಗ ಗಂಡುಗಲಿ ಅವ್ರು ಎಂಥವ್ರು ಅಂತ ನನಗೆ ಗೊತ್ತು. ಪಾಂಡುರಂಗ ಅವರೇ, ಈಕೆ ರಸ್ತೆನ ಸರಿಯಾಗಿ ಗುಡಿಸ್ತಾ ಇಲ್ಲ ಅಂತ ನಂಗೆ ಒಂದೇ ಒಂದು ಕಂಪ್ಲೇಂಟ್ ಕೊಡಿ, ತಗೊಂಡು ಹೋಗಿ ಒಳಗೆ ಹಾಕ್ತೀನಿ. ಅಭಿ, ಜಾಜಿ ಅವ್ರೇ ನೀವು ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಏನ್ರಿ ಬಂತು ದೊಡ್ಡ ರೋಗ ನಿಮ್ಗೆ? ಅದು ನಾನು ಕಸ ಗುಡ್ಸೋಳ್ ಜೊತೆ ಚಾಲೆಂಜ್ ಕಟ್ಟಿದ್ದೀನಿ. ನಿಮ್ಮ ಚಾಲೆಂಜಿನ ಲೆವೆಲ್ ಕಸ ಗುಡ್ಸೋಳ್ ಮಟ್ಟಿಗೆ ಬಂತೆ. ಡೋಂಟ್ ಟಾಕ್ ರಬೇಶ್. ನಾನ್ ಚಾಲೆಂಜ್ ಅಲ್ಲಿ ಗೆಲ್ಲೇಬೇಕು, ನನಗ್ ಸನ್ಮಾನ ಆಗ್ಲೇಬೇಕು. ಏನೇ ಆದ್ರೂ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ನನಗೆ ತುಂಬಾ ಅವಮಾನ ಮಾಡ್ಬಿಟ್ಟಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ. ಅಭಿ, ಅವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಯಾರು? ಸದ್ದು ಬಿಟ್ಲಾ? ಏ ದಂಡ ಪಿಂಡಗಳ ನೀವೇನ್ರೋ? ಜಾಜಿ ಅವ್ರು ಕಾವಲಿದ್ವಿ ಕಣ. ಮತ್ತೆ ನನಗೆ ರೋಪ ಆಗ್ತಾ ಇದ್ರಿ. ಅದು ರಸ್ತೆನಲ್ಲಿ ನ್ಯೂಸೆನ್ಸ್ ಆಗ್ಬಾರ್ದು ಅಂತ ಹಂಗ್ ಮಾಡಿದ್ವಿ ಬಾವ. ಅವ್ರಿಗೆ ಏನು ಹೇಳೋದು, ಈ ಕೇಸು ಇಲ್ಲೇ ಸೆಟ್ಲ್ ಆಗ್ಬೇಕು, ಇಲ್ಲ ಅಂದ್ರೆ ಎಲ್ರನ್ನು ಹಾಕೊಂಡು ರುಬ್ಬಿಡ್ತಾರೆ. ಮುಗಿತ ಮಾತುಕತೆ, ಬನ್ನೇ ಇಲ್ಲೇ. ಇನ್ಸ್ಪೆಕ್ಟ್ರೆ, ನನ್ಗೂ ಈ ವೈಂಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ರೋಡ್ನ ಕಸ ಗುಡ್ಸೋದೇ ನನ್ ಕ್ಯಾಮೆ. ನಿಜವಾಗ್ಲೂ ಸಂಬಂಧ ಇಲ್ವಾ? ಇಲ್ಲ. ಹಾಗಿದ್ರೆ ನನಗೂ ಪಾಂಡುರಂಗ ಅವ್ರಿಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ಇದ್ರಲ್ಲಿ ಬರ್ದ್ಬಿಟ್ಟು ಒಂದು ಸೈನ್ ಹಾಕೊಡಿ. ಸೈನ್ ಹಾಕ್ಬೇಕಾ? ಇಲ್ಲ ಅಂದ್ರೆ ಚಟ್ನಿ ಮಾಡ್ಬಿಡ್ತೀನಿ. ನೀವ್ ನಿಮ್ ಗಂಡ ಪಾಂಡುರಂಗ ಗಂಡುಗಲಿ ಅವ್ರ ಜೊತೆ ಸಂಸಾರ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇದ್ ಒಂದ್ ಸಾಕ್ಷಿ ಸಾಕು ಜಾಜಿ ಅಕ್ಕ. ಅಕ್ಕ ಅಂದ್ರೆ ನೀನು ಚಂಪಾ. ಜಾಜಿ ಅಕ್ಕ, ಎಲ್ಲಿವರೆಗೂ ಬಂತು ಚಾಲೆಂಜ್? ನಾನು ಚೆನ್ನಾಗಿ ಕಸ ಗುಡ್ತಿದ್ದೀನಿ, ಅದನ್ನ ನೀನ್ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ಯಾ. ಯಾವಾಗ ಸನ್ಮಾನ? ಸನ್ಮಾನ ಇಲ್ಲ, ಏನೂ ಇಲ್ಲ. ಏನ್ ಹೇಳ್ತಾ ಇದ್ಯಾ ನೀನು? ನಾನ್ ನೆಟ್ಟ ಕಸ ಗುಡಿಸ್ತಾ ಇದ್ರು, ಯಾರ್ದೋ ಮಾತು ಕೇಳ್ಕೊಂಡ್ಬಂದು ಬಾಯಿಗೆ ಬಂದಂಗ್ ಬೈದಲ್ಲ. ನಿನಗ ಕಸ ಗುಡ್ಸೋ ಕಷ್ಟ ಏನು ಅಂತ ಗೊತ್ತಾಗ್ಲಿ, ನಿನಗೂ ಬುದ್ಧಿ ಬರ್ಲಿ, ನೀನು ಒಂದ್ ವಾರ ಕಸ ಗುಡ್ಸಕ್ ಹೇಳು ಅಂದ್ರು. ಹೇಳ್ದೆ ಅಷ್ಟ. ಯಾರು ಹೇಳೋ ಅಂದಿದ್ದು? ಇನ್ಯಾರು? ಈ ಚಂಪಾ.